शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये सर्वविघ्नोपशान्तये। ओम नमः शिवाय शांताय कारणत्रयहेतवे निवेदयामि चात्मानं त्वं गतिः परमेश्वरः त्वं गतिः परमेश्वरः। ओम सर्वमंगलमांगल्ये शिवे सर्वार्थसाधके शरण्ये त्र्यंबके देवी श्रीनारायणी नमोस्तुते श्रीनारायणी नमोस्तुते। ओम श्री सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा सिद्धिर्भवतु मे सदा। ओम शिवम ओम तत्सत्। सर्वधर्म सारवे विश्वधर्म विश्वधर्मಕ್ಕೆ ಜಯವಾಗಲಿ। ಮಾನವ ಜನ್ಮ ದೊಡ್ಡದು, ಮಾನವೀಯತೆ ಸಾರ್ಥಕವಾಗಲಿ। ನಾಸ್ತಿ ವಿದ್ಯಾ ಸಮಂ ಚಕ್ಷುಃ ನಹಿ ಜ್ಞಾನೇನ ಸದೃಶಂ ವಿದ್ಯೆಯಾಮೃತಮಸ್ತುತೆ। ಶರಣರ ನುಡಿ ಗಡಣವೇ ಕಡಗೀಲು, ಸರ್ವ ಸಮತಾ ಮನೋಭಾವನೆಯೇ ಮುಕ್ತನ ಚಿಹ್ನೆ। ಜ್ಞಾನ ವರ್ಣಜ್ಞಾನ, ವರ್ಣವೆಂದರೆ ಅಕ್ಷರಗಳು, ಅದು ಯಾವ ಭಾಷೆಯೇ ಆಗಿರಲಿ, ಸಂಸ್ಕೃತವಾಗಿರಲಿ ಕನ್ನಡವಾಗಿರಲಿ, ಅಕ್ಷರಗಳು ಪ್ರತಿಯೊಂದು ಭಾಷೆಯಲ್ಲಿಯೂ ಮೂಲವಾಗಿರುತ್ತವೆ। ಈ ಅಕ್ಷರಗಳು ಎಲ್ಲಿಂದ ಉತ್ಪತ್ತಿಯಾಗಿವೆ, ಯಾರಿಂದ ಬಂದಿವೆ? ಯಾಕೆಂದ್ರೆ ಅಕ್ಷರಗಳು ಇಲ್ಲದೆ ಹೋದರೆ ಶಬ್ದಗಳಿಲ್ಲ, ವಾಕ್ಯಗಳಿಲ್ಲ, ಗ್ರಂಥಗಳೇ ಇರಲಿಲ್ಲ। ಈ ಅಕ್ಷರಗಳು ಎಲ್ಲಿಂದ ಉತ್ಪತ್ತಿಯಾಗುತ್ತವೆ ಎಂಬುದನ್ನು ನಾವು ಚಿಂತಿಸಿದರೆ, ಓಂ ವೃತ್ತಾವಸಾನೆ ನಟರಾಜರಾಜೋ ನನಾದ ಢಕ್ಕಾನ್ ನವ ಪಂಚವಾರಂ ಉದ್ಧತ್ತು ಕಾಮಸ್ಸನಕಾದಿ ಸಿದ್ಧಾನ್ ಏತದ್ವಿಮರ್ಶೆ ಶಿವಸೂತ್ರಜಾಲಂ। ಪರಶಿವನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು, ಸೃಷ್ಟಿ ಸ್ಥಿತಿ ಸಂಹಾರಕ ತಿರೋಭಾವ ಅನುಗ್ರಹ ಪ್ರದಾಯಕನು ಆದಂತಹ ಶಿವನು ತಾಂಡವ ನೃತ್ಯದ ಸಮಯದಲ್ಲಿ ಎಲ್ಲಾ ಋಷಿಮುನಿಗಳು ನೋಡ್ತಾ ಇರ್ತಾರೆ, ದೇವತೆಗಳು ನೋಡ್ತಾ ಇರ್ತಾರೆ। ಅಂತ ಸಂದರ್ಭದಲ್ಲಿ ತಾಂಡವ ನೃತ್ಯದ ಕೊನೆಯಲ್ಲಿ ಅಂತಿಮದಲ್ಲಿ ತನ್ನ ಢಮರುಗದಿಂದ 14 ಸೂತ್ರಗಳನ್ನ ಹೊರಡಿಸ್ತಾನೆ। ಐ ಉನ್ ರುಕ್ ಎ ಓಂ ಅಯೌಚ್ ಅಯವರಟ್ ಲಣ್ ಯಮಗಣನಂ ಜಭೈ ಘಡದಶ್ ಜಭಗಡದಶ್ ಕಫಚಡತ ಚಡತೌ ಕಪೈ ಶಶಸರ್ ಹಲ್ ಇತಿ ಮಾಹೇಶ್ವರಾಣಿ ಸೂತ್ರಾಣಿ। ಪರಶಿವನ ಢಕ್ಕೆಯಿಂದ ಬಂದಂತ ಈ 14 ಸೂತ್ರಗಳು ಶಿವನಿಂದಲೇ ಬಂದಿರತಕ್ಕಂತ ಆದ್ದರಿಂದ ಮಾಹೇಶ್ವರಾಣಿ ಸೂತ್ರಾಣಿ। ಮಾಹೇಶ್ವರಾತ್ ಆಗತಾನಿ ಮಾಹೇಶ್ವರಾಣಿ। ಶಿವನಿಂದ ಬಂದಂತ 14 ಶಿವಸೂತ್ರ ಜಾಲಗಳಲ್ಲಿ ಮೂಲತಃ ಅಕ್ಷರಗಳು ಅಡಗಿವೆ। ಅ ಆ ಇ ಈ ಉ ಅಲ್ಲಿಂದ ಹಿಡಿದು ಅಮ್ಮಹ, ಅನಂತರ ಕ ಖ ಗ ಗ ಗ ಅಲ್ಲಿಂದ ಹಿಡಿದು ಯಾರಲಾವ ಇತ್ಯಾದಿ ಕ್ಷತ್ರಜ್ಞ ಅನ್ನುವವರಿಗೂ ಆ ಒಂದು 14 ಸೂತ್ರಗಳಲ್ಲಿ ವರ್ಣಗಳು ಉತ್ಪತ್ತಿಯಾಗಿರುತ್ತವೆ। ಇದನ್ನೆಲ್ಲ ಪಾಣಿನಿ, ಸನಕಾದಿ ಋಷಿಗಳು, ಶೌನಕಾದಿ ಮಹಾಮುನಿಗಳು, ದೇವತೆಗಳೆಲ್ಲರೂ ಗುರುತಿಸಿ ಆ ಅಕ್ಷರಗಳನ್ನ ಸಮಸ್ತ ಲೋಕಕ್ಕೆ ಪ್ರಚಾರ ಮಾಡ್ತಾರೆ। ಅದರಿಂದ ಶಬ್ದಗಳು, ಅಕ್ಷರಗಳ ಜೋಡಣೆಯಿಂದ ಶಬ್ದಗಳು ಉಂಟಾಗುತ್ತವೆ, ಶಬ್ದಗಳ ಜೋಡಣೆಯಿಂದ ವಾಕ್ಯಗಳು ಉಂಟಾಗುತ್ತವೆ, ವಾಕ್ಯಗಳಿಂದ ಗ್ರಂಥಗಳು, ತಾಳೆ ಗ್ರಂಥಗಳಾಗ್ಬೋದು, ಮತ್ತೆ ಈಗಿನ ಆಧುನಿಕ ಯುಗದಲ್ಲಿ ಪುಸ್ತಕಗಳಾಗ್ಬೋದು, ಇವೆಲ್ಲವೂ ವಿದ್ಯೆ ಪ್ರಸಾರವಾಗುತ್ತದೆ। ಸ್ವರವರ್ಣಗಳು, ಈ ಸ್ವರವರ್ಣಗಳು ಅಂದ್ರೆ ಏನು? ಸ್ವತಂತ್ರವಾಗಿ ಇನ್ನೊಂದು ಅಕ್ಷರದ ಸಹಾಯವಿಲ್ಲದೆ ತಾವೇ ತಾವಾಗಿ ಸ್ವತಂತ್ರವಾಗಿ ಉಚ್ಚರಿಸಲ್ಪಡತಕ್ಕಂತಹ ಅಕ್ಷರಗಳನ್ನ ಸ್ವರವರ್ಣಗಳು ಅಂತ ಕರೀತಾರೆ। ಹ್ರಸ್ವ ಸ್ವರವರ್ಣಗಳು ಏಕಮಾತ್ರ ಕಾಲದಲ್ಲಿ ಅಂದ್ರೆ ಒಂದು ಕ್ಷಣದಲ್ಲಿ ಹೇಳುವಂತಹ ಅಕ್ಷರಗಳು। ದೀರ್ಘ ಸ್ವರವರ್ಣಗಳು ಅಂದ್ರೆ ದ್ವಿಮಾತ್ರಾಕಾಲ 2 ಕ್ಷಣ ಸಮಯದಲ್ಲಿ ಹೇಳುವಂತಹ ಅಕ್ಷರ। ಕೃತ ಸ್ವರವರ್ಣಗಳನ್ನ, ಈ ಸ್ವರವರ್ಣಗಳನ್ನೇ ತ್ರಿಮಾತ್ರಾ ಕಾಲದಲ್ಲಿ 3 ಕ್ಷಣದಲ್ಲಿ ಅಂದರೆ
ಕೋಳಿಯ ಕೂಗಿನ ಅನುಕರಣೆಯಂತೆ ಪಾಣಿನಿ ಮಹರ್ಷಿಗಳು ಹೇಳ್ತಾರೆ. ಈ ಪೃಥ ಸ್ವರವು ವೇದಗಳಲ್ಲಿ ಬಹಳ ಉಪಯುಕ್ತವಾಗುತ್ತದೆ. ಮತ್ತು ಯೋಗವಾಹ ವರ್ಣಗಳು ಅಂತ ಹೇಳ್ತಾರೆ. ಒಂದು ಅಕ್ಷರಕ್ಕೆ ಏನಾದ್ರು ಒಂದು ಸಂಕೇತ, ಒಂದು ಅಕ್ಷರದ ಸಂಕೇತ ಕೂಡ್ಕೊಳ್ಳೋದು, ಅದಕ್ಕೆ ಯೋಗವಾಹ ಅಂತ ಕರೀತಾರೆ. ಈ ಅನುಸ್ವಾರವು ಎಲ್ಲಿಂದ ಉತ್ಪತ್ತಿ ಆಯ್ತು ಅಂದ್ರೆ ಪಾಣಿನಿ ಮಹರ್ಷಿಗಳು ವ್ಯಾಕರಣ ಶಾಸ್ತ್ರದಲ್ಲಿ ಮೌನುಸ್ವಾರ ಅಂತ ಒಂದು ಸೂತ್ರ ಹೇಳ್ತಾರೆ. ಈ ಅನುಸ್ವಾರವು ಮಕಾರದಿಂದ ಜನಿಸಿದೆ. ಇದು ಎಲ್ಲಾ ಅಕ್ಷರಗಳಿಗೂ, ಕಾಗುಣಿತಾಕ್ಷರಗಳಿಗೂ ಬರ್ತವೆ ಮುಂದೆ ವ್ಯಂಜನಾಕ್ಷರಗಳಿಗೆ. ಈ ಬಿಂದು ಏನಿದೆ ಅನುಸ್ವಾರ ಅಂತ ಕರಿತೀವಿ. ಮತ್ತೆ ವಿಸರ್ಗ ಅಂದ್ರೆ ಸರಶೋಹೋರು ಋತ್ವಿಸರ್ಗ ಎಂಬ ಎರಡು ಸೂತ್ರಗಳಿಂದ ವಿಸರ್ಗವಾಗುತ್ತದೆ. ಸಕಾರ ಜಕಾರ ಶಕಾರಗಳಿಂದ ರಕಾರಾದೇಶವಾಗಿ ರಕಾರವು ವಿಸರ್ಗವಾಗಿದೆ ಅಂತ ಪಾಣಿನಿ ಮಹರ್ಷಿಗಳು ಹೇಳಿದ್ದಾರೆ. ಈ ವ್ಯಂಜನ ವರ್ಣಗಳನ್ನ ಮೊದಲು ಎರಡು ಭಾಗ ಮಾಡ್ತಾರೆ. ವರ್ಗೀಯ ವ್ಯಂಜನಾಕ್ಷರಗಳು, ಅವರ್ಗೀಯ ವ್ಯಂಜನಾಕ್ಷರಗಳೆಂದು ಎರಡು ಭಾಗ ಮಾಡಿ, ಈ ಕಕಾರದಿಂದ ಮಕಾರದವರೆಗೆ 25 ಅಕ್ಷರಗಳು ಏನಿದಾವೆ ಅದನ್ನ 5 ಗುಂಪು ಮಾಡ್ತಾರೆ. 5 ಗುಂಪು ಅಂದ್ರೆ ಯಾವುವು? ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ. ವರ್ಗವೆಂದರೆ ಗುಂಪುಗಳನ್ನಾಗಿ ವಿಂಗಡಿಸಲು ಸಾಧ್ಯವಾಗುವಂತ ಅಕ್ಷರಗಳನ್ನ ವರ್ಗ ಅಂತ ಕರೀತೇವೆ. ಈ ಒಂದು ವರ್ಗೀಯ ವ್ಯಂಜನಾಕ್ಷರಗಳನ್ನ ಮತ್ತೆ 3 ಭಾಗ ಮಾಡ್ತಾರೆ. ಅಲ್ಪ ಪ್ರಾಣ ವರ್ಣಗಳು, ಮಹಾಪ್ರಾಣ ವರ್ಣಗಳು ಮತ್ತು ಅನುನಾಸಿಕ ವರ್ಣಗಳು ಅಂತ. ಅವರ್ಗೀಯ ವ್ಯಂಜನ ವರ್ಣಗಳು ಅಂದ್ರೆ ಯಕಾರದಿಂದ ಕ್ಷತ್ರಜ್ಞ ಅನ್ನುವ ವರವಿಗೆ ಒಂದೊಂದು ಬೇರೆ ಬೇರೆ ಗುಂಪು ಆಗದೇ ಇರತಕ್ಕಂಥದ್ದು. ಯಕಾರವೇ ಬೇರೆ, ರಕಾರವೇ ಬೇರೆ, ಲಕಾರವೇ ಬೇರೆ, ಹೀಗೆ ಗುಂಪುಗಳಾಗಿ ವಿಂಗಡಿಸಲು ಅಸಾಧ್ಯ. ಅದಕ್ಕೆ ಅವರ್ಗೀಯ ಅಂತ ಕರಿತೀವಿ. ಈ ಅವರ್ಗೀಯ ವ್ಯಂಜನ ವರ್ಣಗಳನ್ನ ಅಂತಸ್ಥ ವರ್ಣಗಳು, ಊಷ್ಮ ವರ್ಣಗಳು ಮತ್ತು ಸಂಯುಕ್ತ ವರ್ಣಗಳು ಅಂತ 3 ಭಾಗ ಮಾಡ್ತಾರೆ. ಅಂತಸ್ಥ ವರ್ಣಗಳು ಯಾವುವು ಅಂದ್ರೆ ಯಾರ ಲಾವ. ನೋಡಿ, ಆ ಯಾರ ಲಾವ ಅಂತ ಹೇಳ್ಕೊಂಡ್ರೆ ಎಲ್ಲ ಒಳಮುಖವಾಗಿ ಅಂತಸ್ಥ ಬಾಯಿಯಿಂದ ಒಳಮುಖವಾಗಿ ಹೋಗಿ ಅನಂತರ ಅಕ್ಷರಗಳು ಕೇಳಲ್ಪಡುತ್ತವೆ. ಊಷ್ಮ ವರ್ಣಗಳು ಅಂದ್ರೆ ಹೊರಮುಖವಾಗಿ, ಊಷ್ಮ ಅಂದ್ರೆ ಹೊರಮುಖವಾಗಿ. ನೋಡಿ, ಹಿಂಗೆ ಬಾಯಿ ಬಿಟ್ಟಿಟ್ಕೊಂಡು ಶ ಶ ಸ ಹ, ಇವು ಊಷ್ಮ ವರ್ಣಗಳು. ಶ ಶ ಸ ಹ ಅಂದಾಗ ಗಾಳಿ ಕೈಗೆ ಟಚ್ ಆಗುತ್ತೆ, ಅದಕ್ಕೆ ಊಷ್ಮ ವರ್ಣಗಳು ಅಂತ ಕರಿತೀವಿ. ಅಂತಸ್ಥ ವರ್ಣಗಳು ಮೃದುವಾಗಿರೋದ್ರಿಂದ ಅಲ್ಪ ಪ್ರಾಣ ಗುಂಪಿಗೆ ಸೇರಿಸಬಹುದು. ಊಷ್ಮ ವರ್ಣಗಳು ಸ್ವಲ್ಪ ಕಠಿಣವಾದ್ರಿಂದ ಮಹಾಪ್ರಾಣಾಕ್ಷರಗಳೆಂದು ಹೇಳ್ಬೋದು. ಇನ್ನು ಸಂಯುಕ್ತ ವರ್ಣಗಳು ಅಂತ ಕರೀತಾರೆ. ಸಂಯುಕ್ತ ಅಂದ್ರೆ ಕೂಡಿಕೊಂಡಿರುವುದು. 1, 2, 3 ಅಕ್ಷರಗಳು ಕೂಡ್ಕೊಂಡು ಒಂದೇ ಅಕ್ಷರ ಆಗುವುದಕ್ಕೆ ಸಂಯುಕ್ತ ಅಕ್ಷರವೆಂದು ಹೆಸರು. ಈಗ ಈ ಒಂದು ಅಕ್ಷರಗಳ ಪರಿಚಯ ಶಿವನ ಡಮರುಗದಿಂದ ಬಂದಂತಹ ಈ ಮಾಹೇಶ್ವರ ಸೂತ್ರಗಳಿಂದ ಈ ಅಕ್ಷರಗಳು, ಶಬ್ದಗಳು, ವಾಕ್ಯಗಳೆಲ್ಲ ರೂಪಿತವಾಗಿರೋದ್ರಿಂದ ಇದಕ್ಕೆ ಮೂಲತಃ ಶಿವನೇ ಈ ಅಕ್ಷರಕ್ಕೆ, ವಿದ್ಯೆಗೆ ಮೂಲ ಕಾರಣ. ಯಾವ ಈ ಅಕ್ಷರ ವರ್ಣಜ್ಞಾನವು ಶಿವನಿಂದಲೇ ನಮಗೆ ದೊರಕಿರೋದ್ರಿಂದ ನೃತ್ತಾವಸಾನೇ ನಟರಾಜರಾಜೋ ನನಾದ ಢಕ್ಕ ನವ ಪಂಚವಾರ ಉದ್ಧತ್ತು ಕಾಮ ಸನಕಾದಿ ಸಿದ್ಧಾನ್ ಏತದ್ವಿಮರ್ಶೇ ಶಿವ ಸೂತ್ರದಾನ. ನಟರಾಜರಾಜೋ, ನಟರಾಜನಿಗೆಲ್ಲ ರಾಜನಾಗಿರತಕ್ಕಂತಹ ಪರಶಿವನು ಸನಕಾದಿ ಮುಂತಾದ ಮುನಿಗಳನ್ನು, ಸರ್ವ ಜಗತ್ತುಗಳನ್ನು ಬ್ರಹ್ಮಾಂಡಗಳನ್ನು ಉದ್ಧರಿಸಲು ತನ್ನ ಢಮರುಗದ ಧ್ವನಿಯಿಂದ ನವಪಂಚ 9 ಮತ್ತು 5 14 ಸೂತ್ರಗಳನ್ನ ಹೊರಡಿಸಿದ್ದಾನೆ ಅಂತ ಅದರ ಅರ್ಥ, ತಾತ್ಪರ್ಯ, ಭಾವ. ಇಂತಹ ಅಕ್ಷರಗಳನ್ನ ಚೆನ್ನಾಗಿ ಪರಿಚಯ ಮಾಡ್ಕೋಬೇಕು. ಅದಕ್ಕೆ ಅಕ್ಷರ ಲಕ್ಷ, ಅಕ್ಷರ ಲಕ್ಷ್ಯ ಅಂತ ಹೇಳಿದೀವಿ. ಅಕ್ಷರ ಲಕ್ಷ ಅಂದ್ರೇನು? ಒಂದೊಂದು ಅಕ್ಷರಕ್ಕೆ ಲಕ್ಷ ಕೋಟಿ, ಒಂದು ಅಕ್ಷರಕ್ಕೆ 1 ಲಕ್ಷ ಕೋಟಿ ಬೆಲೆ ಕಟ್ತಾ ಇದ್ದಾರೆ. ಮತ್ತೆ ಅಕ್ಷರ ಲಕ್ಷ್ಯ ಅಂದ್ರೆ ಅಕ್ಷರಗಳ ಬಗ್ಗೆ ಗಮನ ಕೊಡು, ಲಕ್ಷ್ಯವಿಡು. ಅಕ್ಷರವನ್ನ ಚೆನ್ನಾಗಿ ಗಮನಿಸಿ ಅನಂತರ ಶಬ್ದವನ್ನ ರೂಪಿಸು, ಶಬ್ದವನ್ನ ಹೇಳು. ಶಬ್ದದ ಜ್ಞಾನವನ್ನ ಪಡೆದುಕೊಂಡು ವಾಕ್ಯವನ್ನ ಹೇಳು